ನಮಸ್ಕಾರ ಗೆಳೆಯರೇ, ಭಾರತದ ಎಕಾನಮಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತಾ ಇದೆ. ಚೈನಾಗೆ ಶಾಕ್ ಕೊಡೋಕ್ಕೆ ನಮ್ಮ ಗೌರ್ಮೆಂಟ್ ಒಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡ್ತಾ ಇದೆ. ಬಜೆಟ್ 2026ನಲ್ಲಿ ಚೈನಾಯಿಂದ ಬರುವ ಸುಮಾರು 100 ಪ್ರಾಡಕ್ಟ್ಸ್ ಮೇಲೆ ಇಂಪೋರ್ಟ್ ಡ್ಯೂಟಿನ ಜಾಸ್ತಿ ಮಾಡೋದು ಚಾನ್ಸ್ ಇದೆ. ಇದರಿಂದ ನಮ್ಮ ಭಾರತದ ಕಂಪನೀಸ್ಗೆ ಹೇಗೆ ಲಾಭ ಆಗುತ್ತೆ, ಯಾವ ಸ್ಟಾಕ್ಸ್ ಮೇಲೆ ನಾವು ಕಣ್ಣಿಡಬೇಕು, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಷಯ ಇರೋದು ತುಂಬ ಸಿಂಪಲ್. ಇಲ್ಲಿ ನಾವು ಪ್ರತಿ ವಿಷಯಕ್ಕೆ ಚೈನಾಯಿಂದ ಸಾಕಷ್ಟು ಸಾಮಾನು ತರಿಸ್ಕೊಳ್ತೇವೆ. ಸ್ಟೀಲ್ ಇರಲಿ, ಎಲೆಕ್ಟ್ರಾನಿಕ್ಸ್ ಇರಲಿ, ಇಲ್ಲಾದರೆ ಟಾಯ್ಸ್ ಇರಲಿ. ಸೊ ಇದೆಲ್ಲವೂ ನಾವು ಚೈನಾದಿಂದಲೇ ಇಂಪೋರ್ಟ್ ಮಾಡ್ತೇವೆ. ಇದರಿಂದ ನಮ್ಮ ಲೋಕಲ್ ಬಿಸ್ನೆಸ್ನ ನಾವು ಡಿಸ್ಟ್ರಾಯ್ ಮಾಡ್ತಾ ಇದ್ದೇವೆ ಹಾಗೂ ಅವ್ರಿಗೆ ತುಂಬ ಲಾಸ್ ಆಗ್ತಾ ಇದೆ. ಯಾಕೆಂದರೆ ಚೈನಾದಿಂದ ಬರೋ ಪ್ರಾಡಕ್ಟ್ ನಮ್ಮ ಲೋಕಲಿ ಮಾಡುವ ಪ್ರಾಡಕ್ಟ್ಗಿಂತ ತುಂಬ ಚೀಪ್ ಆಗಿರ್ತದೆ ಮತ್ತು ಅವರ ಎಗೇನ್ಸ್ಟ್ ನಮ್ಮ ಕಂಪನಿ ಕಾಂಪೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂದರೆ ಚೈನಾಯಿಂದ ಬರುವ ಸಾಮಾನು ಮೇಲೆ ಅವರು ಟ್ಯಾಕ್ಸ್ ಜಾಸ್ತಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂಥೇಳಿ ಒಂದು ರಿಪೋರ್ಟ್ ಪ್ರಕಾರ ನಿಮಗೆ ನ್ಯೂಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಅಂದರೆ ಚೈನಾದಿಂದ ಬರೋ ಸಾಮಾನು ಎಕ್ಸ್ಪೆನ್ಸ್ ಆಗುತ್ತೆ, ನಮ್ಮ ಇಂಡಿಯಾ ಸಾಮಾನು ತುಂಬ ಚೀಪಾಗಿ ನಿಮಗೆ ಸಿಗ್ತದೆ. ಸೊ ಇದು ಗೌರ್ಮೆಂಟಿದೊಂದು ಪ್ಲ್ಯಾನ್. ಸೊ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಇಂಪೋರ್ಟ್ ಮಾಡುವಾಗ, ಅಂದರೆ ನಾವು ಸಾಮಾನು ಒಳಗೆ ತಗೊಳ್ಬೇಕಾದ್ರೆ ಅದರ ಮೇಲೆ ಅವರು ಜಾಸ್ತಿ ಟ್ಯಾಕ್ಸ್ ಹಾಕ್ತಾರೆ. ಹೊರದೇಶದಿಂದ ಬರೋ ಸಾಮಾನು ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕ್ತಾರೆ. ಸೊ ಆಟೋಮೆಟಿಕ್ ಆಗಲಿ ಆ ಪ್ರಾಡಕ್ಟ್ ನಿಮಗೆ ಇಂಡಿಯಾದ ಮಾರ್ಕೆಟಲ್ಲಿ ನಮ್ಮ ಲೋಕಲ್ ಪ್ಲೇಯರ್ಸ್ಗಿಂತ ಜಾಸ್ತಿ ಎಕ್ಸ್ಪೆನ್ಸ್ ಆಗ್ತದೆ. ಸೊ ಜಾಸ್ತಿ ಕಾಸ್ಟ್ಲಿ ಆಗ್ತದೆ. ಸೊ ಅವರಿಗೆ ನಮ್ಮ ಪ್ಲೇಯರ್ಸಿಗೆ ಜಾಸ್ತಿ ಬೆನಿಫಿಟ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಹಾಗೆ ಅಂತ ಒಂದು ನಿಮಗೆ ಪ್ಲ್ಯಾನ್ ಹಾಕ್ತಾ ಇದ್ದಾರೆ. ಸೊ ಇದು ಆಗ್ತದೆ ಇಲ್ಲೋ ಅಂತೇಳಿ ನಿಮಗೆ ಬಜೆಟ್ ದಿನವೇ ನೋಡಲಿಕ್ಕೆ ಸಿಗ್ತದೆ. ಸೊ ಇದೊಂದು ನಿಮಗೆ ರಿಪೋರ್ಟ್ ಪ್ರಕಾರ ನ್ಯೂಸ್. ಸೊ ಈಗ ನಾನು ಕೆಲವು ಸ್ಟಾಕ್ಸ್, ಕೆಲವು ಕಂಪನಿಗಳು ನಾನು ತೋರಿಸ್ತೇನೆ. ಅವರಿಗೆ ಡೈರೆಕ್ಟ್ಲಿ ಇಲ್ಲ ಇಂಡೈರೆಕ್ಟ್ಲಿ ನಿಮಗೆ ಬೆನಿಫಿಟ್ ಆಗಲಿಕ್ಕಿದೆ. ಈ ಥರ ಟ್ಯಾಕ್ಸ್ ಜಾಸ್ತಿ ಮಾಡಿದರೆ ಸೊ ಅದು ಯಾವುದೇ ಸ್ಟಾಕ್ಸ್ ಆಗಲಿ ಕಂಪನಿ ಆಗಲಿ ನಿಮಗೆ ರೆಕಮೆಂಡೇಷನ್ ಅಲ್ಲ ಬೈ ಆರ್ ಸೆಲ್ ಮಾಡಲಿಕ್ಕೆ. ಯಾಕೆಂದರೆ ನಾನು ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ ಅಲ್ಲ. ಇದು ಖಾಲಿ ಒಂದು ಇನ್ಫಾರ್ಮೇಷನ್ ಮತ್ತೊಂದು ಎಜುಕೇಷನಲ್ ಪರ್ಪಸ್ಸಿಗೆ ವಿಡಿಯೋ ಇದು. ಸೊ ಮೊದಲು ನೋಡೋದಾದರೆ ಇದರಿಂದ ನಿಮಗೆ ಸ್ಟೀಲ್ ಫ್ಯಾಕ್ಟ್ರೀಸ್ಗೆ, ಸ್ಟೀಲ್ ಕಂಪನೀಸ್ಗೆ ತುಂಬ ಬೆನಿಫಿಟ್ ನೋಡಲಿಕ್ಕೆ ಸಿಗ್ಬೋದು. ಯಾಕೆಂದರೆ ಚೈನಾ ಸ್ಟೀಲ್ ಮೇಲೆ ಟ್ಯಾಕ್ಸ್ ಬಂದರೆ ಚೈನಾದವ್ರಿಗೆ ತುಂಬ ಎಫೆಕ್ಟ್ ಆಗ್ತದೆ. ಯಾಕೆಂದರೆ ಅವರು ತುಂಬ ದೊಡ್ಡ ಎಕ್ಸ್ಪೋರ್ಟರ್ ಇನ್ ದ ವರ್ಲ್ಡ್. ಸೊ ಚೈನಾ ಹತ್ರ ತುಂಬ ಕಂಟ್ರೋಲ್ ಇದೆ ಸ್ಟೀಲ್ ಇದು. ಸೊ ಹಾಗಾಗಿ ನಮ್ಮ ಕಂಪನೀಸ್ಗಳಾದ ಟಾಟಾ ಸ್ಟೀಲ್ ಆಗಿರಲಿ, ಇಲ್ಲಾದರೆ JSW ಸ್ಟೀಲ್ ಆಗಲಿ, ಸೊ ಇವರು ದೊಡ್ಡ ಪ್ಲೇಯರ್ ನಮ್ಮ ಇಂಡಿಯನ್ ಕಂಪನಿಯಲ್ಲಿ. ಈ ಥರ ನಿಮಗೆ ತುಂಬ ಸ್ಟೀಲ್ ಕಂಪನೀಸ್ ಇದ್ದಾವೆ. ನಾನು ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಟಾಟಾ ಸ್ಟೀಲ್ ಆಗಲಿ, JSW ಸ್ಟೀಲ್ ಆಗಲಿ, ಇವರಿಗೆ ನಿಮಗೆ ತುಂಬ ಬೆನಿಫಿಟ್ ನೋಡಲಿಕ್ಕೆ ಸಿಗ್ಬೋದು ಒಂದು ವೇಳೆ ಈ ಥರ ಏನಾದರೂ ಇಂಪೋರ್ಟ್ ಬಿಲ್ ಅವರು ಸ್ಟಾರ್ಟ್ ಮಾಡಿದರೆ. ಅದರೊಟ್ಟಿಗೆ ನಾವು ಸ್ವಲ್ಪ ಕೆಮಿಕಲ್ ಕಂಪನೀಸ್, ಸೊ ಕೆಮಿಕಲ್ ಕಂಪನೀಸ್ ನೋಡೋದಾದರೆ SRF ಲಿಮಿಟೆಡ್ ಆಗಲಿ, ಇಲ್ಲಾಂದರೆ ಗುಜರಾತ್ ಫ್ಲೋರೋ ಕೆಮಿಕಲ್ಸ್ ಆಗಲಿ, ಕೇವಲ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೇನೆ. ಸೊ ಈ ಎರಡು ಕಂಪನೀಸ್ಗಳಿಗೆ ಸಹ ನಿಮಗೆ ತುಂಬ ಬೆನಿಫಿಟ್ ನೋಡಲಿಕ್ಕೆ ಸಿಗ್ಬೋದು ಒಂದು ವೇಳೆ ಅವರು ಈ ಥರ ಕೆಮಿಕಲ್ಸ್ ಮೇಲೆ ಇಂಪೋರ್ಟ್ ಮಾಡೋ ಇಂಪೋರ್ಟ್ ಟ್ಯಾಕ್ಸ್ ಹಾಕಿದರೆ. ಸೊ ಹಾಗೂ ನಾವು ಸ್ವಲ್ಪ ಕನ್ಸ್ಯೂಮರ್ ಗೂಡ್ಸ್ ನೋಡೋದಾದರೆ ಹ್ಯಾವೆಲ್ಸ್ ಇಂಡಿಯಾ ಇದೆ. ಎಲೆಕ್ಟ್ರಾನಿಕ್ಸಲ್ಲಿ ಹ್ಯಾವೆಲ್ಸ್ ಇಂಡಿಯಾ, ಯಾಕೆಂದರೆ ಇನ್ನೂ ತುಂಬ ಎಲೆಕ್ಟ್ರಾನಿಕ್ಸ್ ಯಾವುದೆಲ್ಲ ಇದೆಯಲ್ಲ, ಸೊ ಅದು ಹೆಚ್ಚಾಗಿ ನಿಮಗೆ ನೋಡಲಿಕ್ಕೆ ಸಿಗೋದು ಚೈನಾದಿಂದಲೇ ಬರೋದು. ಸೊ ಹಾಗೆ ಅವರ ಮೇಲೆ ಸಹ ನಿಮಗೆ ತುಂಬ ಟ್ಯಾಕ್ಸ್ ಜಾಸ್ತಿ ಆದರೆ ಈ ಥರ ಹ್ಯಾವೆಲ್ಸ್ ಇಂಡಿಯಾಗೆ ಬೆನಿಫಿಟ್ ಆಗ್ಬೋದು. ಡಿಕ್ಸಾನ್ ಟೆಕ್ನಾಲಜೀಸ್, ಯಾಕಂದರೆ ಇದು ನಿಮಗೆ ಮೊಬೈಲ್ ಆಗಲಿ, ಸ್ಕ್ರೀನ್ ಆಗಲಿ, ಇದೆಲ್ಲ ನಿಮಗೆ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತದೆ. ಆದರೆ ಇವರಿಗೆ ಬೆನಿಫಿಟ್ಸ್ ಇದೆ, ಲಾಸ್ ಇದೆ. ಯಾಕೆಂದರೆ ಡಿಕ್ಸನ್ ಟೆಕ್ನಾಲಜಿ ಇದು ಜಾಸ್ತಿಯಾಗಿ ನಿಮಗೆ ಕಾಂಟ್ರಾಕ್ಟ್ಸ್ ಇರೋದು ಚೈನೀಸ್ ಕಂಪನಿಯೊಟ್ಟಿಗೆ, ಶೋಮಿ ಆಗಲಿ, ಮೋಟ್ರೋಲಾ ಆಗಲಿ. ಸೊ ಈ ಥರ ದೊಡ್ಡ ದೊಡ್ಡ ಕಂಪನಿಯೊಟ್ಟಿಗೆ ಅವರದ್ದು ಕಾಂಟ್ರಾಕ್ಟ್ ಇದೆ, ಪಾರ್ಟ್ನರ್ಶಿಪ್ ಇದೆ. ಸೊ ಇವರಿಗೆ ಬೆನಿಫಿಟ್ಸ್ ಇರ್ಬೋದು, ಲಾಸೇ ಇರ್ಬೋದು. ಸೊ ಈ ಥರ ಟ್ಯಾಕ್ಸ್ ಬಂದರೆ ಈ ಕಂಪನಿಗೆ ಎರಡು ಸೈಡಿಂದ ನಿಮಗೆ ಎಫೆಕ್ಟ್ ನೋಡಲಿಕ್ಕೆ ಸಿಗಬಹುದು. ಅದರೊಟ್ಟಿಗೆ ನಾವು ನೋಡೋದಾದರೆ VIP ಇಂಡಸ್ಟ್ರೀಸ್, ಕನ್ಸ್ಯೂಮರ್ ಗೂಡ್ಸಲ್ಲಿ ಇನ್ನೂ ನೋಡೋದಾದರೆ ಒಂದು ಕಂಪನಿ ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಿ, VIP ಇಂಡಸ್ಟ್ರೀಸ್. ಯಾಕಂದರೆ ನಿಮ್ಮದು ಜಾಸ್ತಿಯಾಗಿ ಲಗೇಜ್ ಬ್ಯಾಗ್ಸಲ್ಲಿ ನಿಮಗೆ ಹೆಚ್ಚಾಗಿ ಚೈನಾದಿಂದಲೇ ಇಂಡಿಯಾಗೆ ಇಂಪೋರ್ಟ್ ಆಗ್ತದೆ. ಸೊ ಈ ಥರ ಈ VIP ಇಂಡಸ್ಟ್ರೀಸ್ಗೆ ನಿಮಗೆ ಸ್ವಲ್ಪ ಈ ಥರ ನ್ಯೂಸ್ ಬಂದರೆ ಅವರ ಸ್ಟಾಕ್ ಪ್ರೈಸಲ್ಲಿ ಸಹ ನಿಮಗೆ ಸ್ವಲ್ಪ ಅವತ್ತು ಫ್ಲಕ್ಚುಯೇಷನ್ ನೋಡಲಿಕ್ಕೆ ಸಿಗ್ಬೋದು. ಸಡನ್ನಾಗಿ ಈ ಥರ ಯಾಕೆ ಗೌರ್ಮೆಂಟ್ ಡಿಸಿಷನ್ ತಗೊಳ್ತಿದೆ ಅಂತ ಹೇಳಿದರೆ, ಇಂಡಿಯಾದು ಟೋಟಲ್ ಎಕ್ಸ್ಪೋರ್ಟ್ ಇದೆಯಲ್ಲ, ಅಂದರೆ ಸಾಮಾನು ನಮ್ಮ ದೇಶದಲ್ಲಿ ಮಾಡಿರೋ ಸಾಮಾನನ್ನು ಹೊರದೇಶದಲ್ಲಿ ಕಳಿಸೋದು ನಿಮಗೆ ವರ್ಷದಲ್ಲಿ $200-250 ಬಿಲಿಯನ್ ವರೆಗೆ ನೋಡಲಿಕ್ಕೆ ಸಿಗ್ತದೆ. ಆದರೆ ಅದೇ ನಾವು ಹೊರದೇಶದಿಂದ ನಮ್ಮ ದೇಶಕ್ಕೆ ತರುವ ವಸ್ತುಗಳ ಟೋಟಲ್ ಬಿಲ್, ಅಂದರೆ ಇಂಪೋರ್ಟ್ ಇದು ಟೋಟಲ್ ಬಿಲ್ ನಿಮಗೆ ಅರೌಂಡ್ $500-550 ಬಿಲಿಯನ್ ವರೆಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಇದನ್ನು ತುಂಬ ಡಿಫ್ರೆನ್ಸ್ ಇದೆ. ಸೊ ಇದನ್ನು ಕಡಿಮೆ ಮಾಡಬೇಕಂತೇಳಿ
ಗೌರ್ಮೆಂಟ್ ಈ ಥರ ಟ್ಯಾಕ್ಸ್ ಹಾಕಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಹೇಗೆ ಕಂಪನೀಸ್ಗಳಿಗೆ ಬೆನಿಫಿಟ್ ಇದೆಯಾ ಹಾಗೆ ಕೆಲವು ಕಂಪನೀಸ್ಗಳಿಗೆ ಲಾಸ್ ನೋಡಲಿಕ್ಕೆ ಸಿಗ್ಬೋದು. ಯಾಕೆಂದರೆ ಕೆಲವು ಕಂಪನೀಸ್ಗಳು ಚೈನಾದ ಪಾರ್ಟ್ಸ್ ಮೇಲೆ, ಚೈನಾದ ಏನು ವಸ್ತು ಇದೆಯಲ್ಲ ಅದರ ಮೇಲೆ ಅವ್ರು ಜಾಸ್ತಿ ಡಿಪೆಂಡ್ ಆಗಿರ್ತಾರೆ ಅವರ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ. ಸೊ ಈ ಥರ ಅಂಥ ಕಂಪನೀಸ್ಗಳಿಗೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ನೋಡಲಿಕ್ಕೆ ಸಿಗ್ಬೋದು. ಸೊ ಓವರಾಲ್ ನೀವು ನೋಡಬೇಕು ಇದು ಬ್ಯಾಲೆನ್ಸ್ ಆಗಿ ಹೇಗೆ ನಡೀತದೆ ಅಂತೇಳಿ ಅವರು ಕಂಪ್ಲೀಟಾಗಿ ಸ್ಟಡಿ ಮಾಡ್ತಾರೆ. ಮತ್ತು ಆ್ಯಕ್ಚುಲ್ ಇದು ಹಾಕ್ತಾರೆ ಇಲ್ವ ಅಂತ ನಿಮಗೆ ಫೆಬ್ರವರಿ 1ಗೆ ಯಾವತ್ತು ನಮ್ಮ ಬಜೆಟ್ ಇದೆ ಆವತ್ತು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ನಾನು ಯಾವುದೇ ನಿಮಗೆ ಸ್ಟಾಕ್ ಬೈ ಆಗಲಿ ಸೆಲ್ ಆಗಲಿ ಅಂತ ಹೇಳ್ತಾ ಇಲ್ಲ. ಇದು ಕೇವಲ ಇದು ನ್ಯೂಸಿಂದ ಸೆಕ್ಟರಲ್ಲಿ ಲಾಜಿಕ್ ಹೇಗೆ ಇಂಪ್ಲಾಯ್ ಆಗ್ತದೆ, ಹೇಗೆ ಇದರ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಅಂತೇಳಿ ಹೇಳ್ತಾ ಇದ್ದೇನೆ. ಸೊ ಬಜೆಟಲ್ಲಿ ಇದು ಅಫಿಷಿಯಲ್ ಅನೌನ್ಸ್ ಆದರೆ ಈ ಸ್ಟಾಕ್ಸ್ ಎಲ್ಲ ನಿಮಗೆ ಮೂವ್ಮೆಂಟ್ ನಿಮಗೆ ನೋಡಲಿಕ್ಕೆ ಸಿಗಬಹುದು. ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ನೀವೊಂದು ಡಿಸ್ಕಸ್ ಮಾಡಿ ಆಮೇಲೆ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ. ಯಾಕೆಂದರೆ ಮಾರ್ಕೆಟ್ ನಿಮಗೆ ತುಂಬ ರಿಸ್ಕಿ, ನೀವು ಹಾಕಿರೋ ಕ್ಯಾಪಿಟಲ್ ಕಂಪ್ಲೀಟ್ಲಿ ವೈಪ್ಔಟ್ ಸಹ ಆಗ್ಬೋದು. ಸೊ ಯಾವತ್ತೂ ಡಿಸಿಷನ್ ತೊಗೊಳ್ಳುವಾಗ ಕಂಪ್ಲೀಟಾಗಿ ಸ್ಟಡಿ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳಿ. ಡೈರೆಕ್ಟ್ಲಿ ಯಾವುದೇ ರೆಕಮೆಂಡೇಷನ್ ಮೇಲೆ ಪರ್ಚೇಸ್ ಆಗಲಿ ಸೆಲ್ ಆಗಲಿ ಬೈ ಆಗಲಿ ಮಾಡಲಿಕ್ಕೆ ಹೋಗಬೇಡಿ. ಈ ಮಾಹಿತಿ ಇಷ್ಟ ಆದರೆ ನಮ್ಮ ಹೊಸ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್ ನನಗೆ ದೊಡ್ಡ ಸಪೋರ್ಟ್ ಕೊಡ್ತದೆ. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.